ಹಿರಿಯ ಸಚಿವರಂತ ದಿನೇಶ್ ಗುಂಡೂರಾವ್ ನಮ್ಮ ಜೊತೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ 4 ಜನ ಶಾಸಕರು, ಒಬ್ಬ ಸಂಸದರ ಮೇಲೆ ಇಡಿ ದಾಳಿಯಾಗಿದೆ ಸರ್. ನೋಡಿ, ಇಡಿ ದಾಳಿ ಮಾಡೋದಕ್ಕೆ ಅವ್ರಿಗೆ ಕಾನೂನಿನ ಹಕ್ಕಿದೆ. ಮತ್ತು ಆ ಸಂಸ್ಥೆ ಎಲ್ಲಾದರೂ ಭ್ರಷ್ಟಾಚಾರ ಆಗಿದ್ದರೆ ಅಥವಾ ಮನಿ ಲಾಂಡ್ರಿಂಗ್, ವಿಶೇಷವಾಗಿ ಈ ಮನಿ ಲಾಂಡ್ರಿಂಗ್ ಬರುವಂಥದ್ದು ಅದು ಭಾಳ ಅವರು ನೋಡುವಂಥದ್ದು. ಆದರೆ ಇಡಿ ಸಂಸ್ಥೆ ಇವತ್ತು ಅವರ ಕಾರ್ಯವೈಖರಿ ನೋಡಿದ್ರೆ ಅವರ ಉದ್ದೇಶನೇ ಬೇರೆ ಆಗಿದೆ. ಅವರು ಭಾಳ ಕ್ರಿಯಾಶೀಲವಾಗಿ ಅಥವಾ ಭಾಳ ಹೆಚ್ಚು ಆಸಕ್ತಿ ತಗೊಂಡು ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಬಿ ಜೆ ಪಿಗೆ ವಿರೋಧ ಇರುವಂಥ ಸಂದರ್ಭಗಳಲ್ಲಿ. ಇವತ್ತು ದೇಶದಲ್ಲಿ ಯಾರ್ಯಾರು ಬಿ ಜೆ ಪಿನ ವಿರೋಧ ಮಾಡ್ತಾರೆ, ಅದು ರಾಜಕೀಯ ವ್ಯಕ್ತಿಗಳೇ ಆಗಿರ್ಬೋದು, ಪಕ್ಷಗಳೇ ಆಗಿರ್ಬೋದು, ಸಂಸ್ಥೆಗಳೇ ಆಗಿರ್ಬೋದು, ಉದ್ದಿಮೆಗಾರರಾಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಿ ಬಿ ಜೆ ಪಿ ವಿರೋಧ ಮಾಡುವಂಥವ್ರನ್ನ ಟಾರ್ಗೆಟ್ ಮಾಡೋದು ಒಂದು ಸಂಸ್ಥೆ ಆಗೋಗಿದೆ. ಆಯಿತಾ? ಬೇರೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೂ ಕೂಡ ಇಡಿ ಹತ್ತಿರ ಹೋಗೋದಿಲ್ಲ. ಬಿ ಜೆ ಪಿಗೆ ಬೆಂಬಲ ಕೊಡುವಂಥ ಒಬ್ಬ ಉದ್ದಿಮೆಗಾರರ ಹತ್ತಿರ ಇಡಿ ಹೋಗೋದಿಲ್ಲ. ಕೇವಲ ಈ ರೀತಿಯಾಗಿ ಅವರು ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಜನರಲ್ಲೂ ಇದೆ. ಅದೇ ಇವತ್ತು ಆಗಿರುವಂಥದ್ದು ಕೂಡ ಅದೇ ಅದರ ಇನ್ನೊಂದು ಅಧ್ಯಾಯ ಅಷ್ಟೇ. ಅಂದರೆ ರಾಜಕೀಯ ಪ್ರೇರಿತ ದಾಳಿ ಅಂತೀರಿ ಇವತ್ತು ನಿಮ್ಮ ಕಾಂಗ್ರೆಸ್ ಶಾಸಕರು, ಸಂಸದರ ಮೇಲೆ ಆಗಿರುವಂಥದ್ದು? ನಾನು ಹೇಳಬೇಕಾಗಿಲ್ಲ, ಇವತ್ತು ಇಡೀ ದೇಶಕ್ಕೆ ಗೊತ್ತಿದೆ. ಇದು ಇವತ್ತು ಪ್ರಜಾಪ್ರಭುತ್ವ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ದಾಗಿದೆ. ಮತ್ತು ಇ ಡಿ ಅವರು, ನಾನು ನೋಡಿ, ಎಲ್ಲ ಸಂಸ್ಥೆಗಳು CBI, ED ಇವೆಲ್ಲ ದೇಶಕ್ಕೆ ಅಗತ್ಯ ಇರುವಂಥ ಸಂಸ್ಥೆಗಳು. ಆದರೆ ಅದು ಉಪಯೋಗ ಆಗಬೇಕು, ದುರುಪಯೋಗ ಆಗಬಾರ್ದು. ಪೊಲಿಟಿಕಲ್ ಇದಕ್ಕೋಸ್ಕರ ಅದನ್ನು ಉಪಯೋಗಿಸುವಂಥದ್ದು ಆಗಿಬಿಟ್ರೆ ನಾಳೆ ನಮಗೆ ನಂಬಿಕೆ ವಿಶ್ವಾಸ ಎಲ್ಲಿ ಉಳಿತದೆ? ಈಗ ವಾಲ್ಮೀಕಿ ಹಗರಣಕ್ಕೆ ಸಾಕಷ್ಟು 160 ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅಂತ ಆರೋಪ ಮಾಡಿತ್ತು. ಅದಕ್ಕೆ ಸಚಿವರು ತಲೆದಂಡ ಕೂಡ ಆಗಿದೆ. ಅದು ಮುಂದುವರೆದ ಭಾಗವಾಗಿ ರೇಡ್ ಆಗಿದೆ ಅಂತಿದ್ದಾರೆ. ನೋಡಿ, ನಾನು ಅದೇ ಹೇಳ್ತಾ ಇರೋದು, ಅವರ ಒಂದು ಕಾನೂನು ಪ್ರಕಾರ ಕ್ರಮ ತೊಗೊಂಡ್ರೆ ನಮ್ದು ಏನು ಅಭ್ಯಂತರ ಇಲ್ಲ. ಆದರೆ ಇ ಡಿ ಅವರು ಯಾಕೆ ಬಿ ಜೆ ಪಿಯ ಪಕ್ಷದ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಇರ್ಬೋದು, ಸಚಿವರುಗಳೇ ಇರ್ಬೋದು, ಅಥವಾ ಹಿರಿಯ ರಾಜಕಾರಣಿಗಳೇ ಇರ್ಬೋದು, ಯಾರ ಹತ್ರನೂ ಯಾಕೆ ಇ ಡಿ ಹೋಗೋದಿಲ್ಲ ಅಂತ. ಈ ದೇಶದಲ್ಲಿ ಇವತ್ತು ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿನೇ ಇರುವಂಥದ್ದು. ಬಹುತೇಕ ಕೆಲವು ಕಡೆ ಬಿಟ್ಟರೆ ದಕ್ಷಿಣ ಭಾರತ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಈಶಾನ್ಯ, ಸ್ವಲ್ಪ ಈ ಕಡೆ ಎಲ್ಲ ಬಿ ಜೆ ಪಿ ಇಲ್ಲ. ಆಯಿತಾ? ಉಳಿದಿರೋ ಕಡೆ ಯಾಕೆ ಒಂದು ಇಡೀ ಸುದ್ದಿನೇ ಬರೋದಿಲ್ಲ ಅಲ್ಲ? ಏನು ಬಿ ಜೆ ಪಿಯವರು ಒಬ್ಬರು ಲೂಟಿ ಮಾಡಿಲ್ವಾ? ಭ್ರಷ್ಟಾಚಾರ ಮಾಡಿಲ್ವಾ? ಕರ್ನಾಟಕದಲ್ಲೇ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನೇನು ನಡೆದಿದೆ? ಇ ಡಿ ಬಂದು ಏನೋ ಮುಖ ತೋರಿಸಿದ್ರ? ಸೊ ಇವತ್ತು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ದುರುದ್ದೇಶದಿಂದ ಮಸಿ ಬಳಿಬೇಕು, ಕೆಟ್ಟ ಹೆಸರು ತರಬೇಕು, ಹಿಂಸೆ ಕೊಡಬೇಕು, ತೊಂದರೆ ಕೊಡಬೇಕು, ಹೆಸರಾಳು ಮಾಡಬೇಕು, ಅವ್ರಿಗೆ ಪೊಲಿಟಿಕಲಿ ಅವ್ರನ್ನ ಮುಗಿಸ್ಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ಇ ಡಿ ಬಳಕೆ ಮಾಡೋಕ್ಕೆ ಶುರು ಮಾಡಿದ್ರೆ ಇದು ಖಂಡಿತವಾಗಿ ಒಪ್ಪುವಂಥ ಮಾತಲ್ಲ. ಇದು ಒಳ್ಳೆಯದಲ್ಲ, ಇದು ಆಗಬಾರ್ದು. ಇದಿಷ್ಟು ಹಿರಿಯ ಸಚಿವರಂತ ದಿನೇಶ್ ಗುಂಡೂರಾವ್ ಅವರ ಮಾತು. ನಮ್ಮ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.